ನಮಸ್ಕಾರ ಆಚಾರ್ಯ. ನಮಸ್ಕಾರ. ಆಚಾರ್ಯ, 1 ನಿಮಿಷ ಆಚಾರ್ಯ, ಹರಿಯನ್ನ ಜಾಯಿನ್ ಮಾಡ್ತಾರೆ ಆಚಾರ್ಯ. ಹರೇ ನಮ ಆಚಾರ್ಯ. ಹರೇ ನಮಸ್ಕಾರ. ಶುರು ಮಾಡೋಣ? ಮಾಡ್ಬೋದು ಆಚಾರ್ಯ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಪ್ರಣಮ್ಯ ಚರಣಾಂಭೋಜಯುಗಲಂ ಕಮಲಾಪತೇಃ ಪ್ರಮಾಣ ಪದ್ಧತಿಂ ಕುರ್ಮೋ ಬಾಲಾನಾಂ ಬೋಧಸಿದ್ಧಯೇ ಬ್ರಹ್ಮಂ ಗ್ರಹೀತುಂ ಮುದ್ರಂ ವಿಮಲಂ ಸದಾ ಆನಂದತೀರ್ಥಂ ಮುದ್ರಂ ಭಜೆ ತಾಪತ್ರಯಾಪಹಂ ಸ್ತ್ರೀಪದೇಶ ಗಂಭೀರೆ ವಾಕ್ಯೆ ಮಾನೇರಖಂಡಿತೆ ಹಿ ಗುರುಭಾವಂ ವಿದ್ಯಂತಿ ಭಾತಿ ಶ್ರೀಜಯತೀರ್ಥವಾಕ್ अस्मद् गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यापीठविधातारं विद्यावारिचन्द्रं विद्यार्थिवत्सलं वन्दे महामहिमसद्गुरुं आपादमणिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. श्रीगुरुभ्यो नमः. हरिः ओम्. ಯಾಥಾರ್ಥ್ಯಂ ಯಥಾರ್ಥಂ ಪ್ರಮಾಣಂ ಅಂತ ಹೇಳಿ ನಮ್ಮ ಮತದಲ್ಲಿ ನಾವು ಮಾಡಿದಂತಹ ಪ್ರಮಾಣದ ಲಕ್ಷಣ. ಅದೇ ಸಮಂಜಸವಾದ ಲಕ್ಷಣ ಬೇರೆ ಲಕ್ಷಣಗಳು ಸರಿಯಲ್ಲ ಅಂತ ಅನ್ನೋದನ್ನು ತೋರಿಸ್ಬೇಕಾಗಿದೆ. ಅದಕ್ಕಾಗಿ ನಾವು ನಿನ್ನೆ 2 ಮತದ ಲಕ್ಷಣ ವಿಚಾರವನ್ನು ಮಾಡಿದ್ವಿ. ಮೊದಲನೇದ್ದು ಪ್ರಾಭಾಕರರ ಮತದ ಲಕ್ಷಣ ಅನುಭೂತಿ ಪ್ರಮಾಣಂ ಅಂತ ಹೇಳಿ. ಅದಾದ ಮೇಲೆ ಭಾಟ್ಯರ ಮತದ ಪ್ರಕಾರ ಜ್ಞಾತತಾ ಸಾಧನಂ ಅಂತನ್ನುವ ಭಾಟ್ಯರ ಲಕ್ಷಣ. ಅವ್ರದೇ ಇನ್ನೊಂದು ಅನಧಿಗತ ತಥಾಭೂತ ಅರ್ಥಜ್ಞಾನಂ ಪ್ರಮಾಣಂ ಅಂತ, ಹೀಗೆ ಆ 2 ಮತದ ಲಕ್ಷಣ ಅನುವಾದ ಅದರ ಖಂಡನೆಯನ್ನು ಮಾಡಿದ್ವಿ. ಈಗ ಮುಂದಿನ ಮತ ನೈಯಾಯಿಕರ ಮತ. ಅದರ ಲಕ್ಷಣ ಹೇಳಿ ಅದರ ಖಂಡನೆ ಮಾಡ್ತೇವೆ. ಈಗ ಅವರ ಮತದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸಮ್ಯಕ್ ಅನುಭವ ಸಾಧನಂ ಪ್ರಮಾಣಂ ಇತಿ ನೈಯಾಯಿಕಾದಯಃ. ಸಮ್ಯಕ್ ಅನುಭವ ಸಾಧನಂ, ಯಾವುದು ಸಮ್ಯಕ್ ಅನುಭವಕ್ಕೆ ಸಾಧನವೋ. ಸಮ್ಯಕ್ ಅನುಭವ, ಸಮ್ಯಕ್ ಅಂದ್ರೆ ಯಥಾರ್ಥ ಅಂತ ಅಭಿಪ್ರಾಯ. ಸಮ್ಯಕ್ ಅನುಭವ ಅಂದ್ರೆ ಯಥಾರ್ಥ ಅನುಭವ. ಆ ಯಥಾರ್ಥವಾದ ಅನುಭವಕ್ಕೆ ಯಾವುದು ಸಾಧನವಾಗತ್ತೋ, ನಾನು ಸಾಧನ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಹೇಳಬೇಕು. ಈ ಘಟ್ಟದಲ್ಲೇ ನಾನು ಹೇಳ್ತೇನೆ. ಸಾಧನ ಅಂತ ಸದ್ಯಕ್ಕೆ ಇಟ್ಕೊಂಡು ಹೋಗೋಣ. ಸಮ್ಯಕ್ಕಾದ ಅನುಭವ, ಯಥಾರ್ಥವಾದ ಅನುಭವಕ್ಕೆ ಯಾವುದು ಸಾಧನವೋ ಅದನ್ನು ಪ್ರಮಾಣ ಅಂತ ಕರೆಯೋಣ ಅಂತ ನೈಯಾಯಿಕರ ಪಕ್ಷ. ನೈಯಾಯಿಕಾದಯ ಅಂತೇಳಿ. ನೈಯಾಯಿಕರಂದ್ರೆ ಇವರು ತಾರ್ಕಿಕ ಮತದಲ್ಲಿ ಬಂದವರು. ನೈಯಾಯಿಕ ವೈಶೇಷಿಕ ಅಂತಂತಾರೆ. ತಾರ್ಕದಲ್ಲೇನೆ ತಾರ್ಕಿಕರಲ್ಲಿ 2 ತರಹ, ನೈಯಾಯಿಕರು ಅಂತ ವೈಶೇಷಿಕರು ಅಂತ. ಹಾಗಾಗಿ ತಾರ್ಕಿಕರು ಅಂತ ಅಭಿಪ್ರಾಯ. ಇದನ್ನು ಪ್ರಮಾಣ ಅಂತ ಹೇಳೋಣ ಅಂದ್ರೆ ತದಪಿ ಅಸತ. ನೀವು ಈ ಮಾಡುವ ಏನ್ ಲಕ್ಷಣವಿದೆಯೋ ಈ ಲಕ್ಷಣವು ಕೂಡ ಸರಿಯಲ್ಲ. ಯಾಕೆ ಸರಿಯಲ್ಲ ಅಂದ್ರೆ, ಯಥಾರ್ಥ ಜ್ಞಾನೇ ಅವ್ಯಾಪ್ತೇ. ನೀವು ಏನ್ ಲಕ್ಷಣ ಮಾಡಿದ್ರಿ? ಸಮ್ಯಕ್ ಅನುಭವ ಸಾಧನ, ಯಥಾರ್ಥವಾದ ಜ್ಞಾನಕ್ಕೆ ಯಾವುದು ಸಾಧನವೋ ಅದು ಪ್ರಮಾಣ ಅಂತಂದ್ರಿ. ಹಾಗಾದ್ರೆ ಯಥಾರ್ಥ ಜ್ಞಾನ ಇದು ಪ್ರಮಾಣ ಅಲ್ವಾ? ಯಥಾರ್ಥ ಜ್ಞಾನ ಇದು ಪ್ರಮಾಣವಾಗಿದೆ ಅಲ್ಲೇ. ಅಂದ್ರೆ ಪ್ರಮಾಣವಾದ ಯಥಾರ್ಥ ಜ್ಞಾನದಲ್ಲಿ ಪ್ರಮಾಣದ ಲಕ್ಷಣ ಬರಬೇಕಲ್ಲ. ನೈಯಾಯಿಕರೇ, ನೀವು ಮಾಡಿದ ಲಕ್ಷಣ ಸುಮ್ನೆ, ಈಗ ನನ್ನ ಚಕ್ಷುರೇಂದ್ರಿಯ ಇದೆ, ಕಣ್ಣು, ಅದರಿಂದ ನನಗೆ ಒಂದು ಪದಾರ್ಥದ ಜ್ಞಾನ ಬಂತು, ಹೌದಾ? ಜ್ಞಾನ ಕಣ್ಣು 2 ಪ್ರಮಾಣ ಹೌದಾ?
ನನ್ನ ಕಣ್ಣು ಪ್ರಮಾಣ, ನನ್ನ ಕಣ್ಣಿನಿಂದ ಹುಟ್ಟಿದ ಒಂದು ಜ್ಞಾನವೂ ಪ್ರಮಾಣ ಅಂತ ನಾವು ವ್ಯವಹಾರ ಮಾಡೋದು. ಆದರೆ ನೈಯಾಯಿಕರೇ ನೀವು ಮಾಡುವ ಲಕ್ಷಣ ಏನಾಗತ್ತೆ ಅಂದ್ರೆ, ನಿಮ್ಮ ಕಣ್ಣಿನಲ್ಲಿ ಮಾತ್ರ ಲಕ್ಷಣ ಬರುತ್ತೆ, ಚಕ್ಷುರೇಂದ್ರಿಯಾದಿ ಇಂದ್ರಿಯದಲ್ಲಿ ಮಾತ್ರ ಲಕ್ಷಣ ಬರುತ್ತೆ. ಆ ಇಂದ್ರಿಯದಿಂದ ಹುಟ್ಟಿದ ಜ್ಞಾನದಲ್ಲಿ ಲಕ್ಷಣ ಬರೋದಿಲ್ಲ. ಯಾಕೆ? ನೀವೇನಂದ್ರಿ? ಸಮ್ಯಕ್ ಅನುಭವ ಸಾಧನ. ಸಮ್ಯಕ್ ಅನುಭವ ಆಯಿತು ಜ್ಞಾನ, ಆದ್ರೆ ಸಮ್ಯಕ್ ಅನುಭವಕ್ಕೆ ಸಾಧನವಲ್ಲ. ಇಂದ್ರಿಯದಲ್ಲಿ ಮಾತ್ರ ಬರುತ್ತೆ, ಆ ಇಂದ್ರಿಯದಿಂದ ಹುಟ್ಟಿದ ಜ್ಞಾನ ಯಥಾರ್ಥ ಜ್ಞಾನದಲ್ಲಿ ಬರೋದಿಲ್ಲ ನಿಮ್ಮ ಲಕ್ಷಣ. ಹಾಗಾಗಿ ಅವ್ಯಾಪ್ತಿ. ಎರಡೂ ಪ್ರಮಾಣ. ನಮ್ಮ ಇಂದ್ರಿಯವೂ ಪ್ರಮಾಣ, ಇಂದ್ರಿಯದಿಂದ ಎದುರಿಗಿರುವ ಪದಾರ್ಥದ ಏನೊಂದು ಜ್ಞಾನ ಬಂತೋ ಜ್ಞಾನವೂ ಪ್ರಮಾಣ. ಆದರೆ ಅದರಲ್ಲಿ ಇಂದ್ರಿಯದಲ್ಲಿ ಬರುತ್ತೆ, ಇನ್ನೊಂದ್ ಕಡೆ ಬರಲ್ಲ. ಒಂದ್ ಕಡೆ ಬಂತು, ಇನ್ನೊಂದ್ ಕಡೆ ಬಂದಿಲ್ಲ. ಹಾಗಾಗಿ ಅವ್ಯಾಪ್ತಿ. ಈ ಅವ್ಯಾಪ್ತಿ ಅಂತ ಅನ್ನೋ ದೋಷ ಬಂದದ್ದರಿಂದಾಗಿ ಅನೇಕ ದೋಷಗಳು ಅಂದ್ರೆ ಒಂದೊಂದು ಸಣ್ಣ ಪಾಯಿಂಟ್ ಅಷ್ಟೇ ಇಲ್ಲಿ ವಿಚಾರ ಮಾಡೋದು. ಈ ದೋಷ ಬಂದದ್ರಿಂದ ಆ ಲಕ್ಷಣ ಬಿಡಬೇಕು ಅಂತ ಎರಡೇ ವಾಕ್ಯದಲ್ಲಿ ನೈಯಾಯಿಕರ ಮತವನ್ನು ಅನುವಾದ, ನೈಯಾಯಿಕರ ಮತದ ಖಂಡನೆ. ಮುಂದಿಂದು ಉದಯನಾಚಾರ್ಯರ ಮತ ಅಂತ ಅಂತಾರೆ. ಉದಯನಃ ಅಂತ ಹೇಳಿ ಉದಯನಾಚಾರ್ಯರ ಪಕ್ಷವನ್ನು ಹೇಳ್ತಾರೆ. ಪ್ರಮಾವ್ಯಾಪ್ತಂ ಪ್ರಮಾಣಂ ಇತಿ ಉದಯನಃ. ಪ್ರಮಾವ್ಯಾಪ್ತಂ, ವ್ಯಾಪ್ತ ವ್ಯಾಪ್ತ ಅಂದ್ರೆ ಪ್ರಮ ಅಂದ್ರೆ ಯಥಾರ್ಥ ಜ್ಞಾನ, ನಿಮ್ಗೆ ಗೊತ್ತಿದೆ. ವ್ಯಾಪ್ತ ಅಂತಂದ್ರೆ ವ್ಯಾಪ್ತಿಯನ್ನು ಪಡೆದಿದ್ದು. ಅಂದ್ರೆ ಉದಾಹರಣೆ ಹೇಳೋದಾದ್ರೆ, ಯಾವಾಗ ನಿಮ್ಮ ಕಣ್ಣೆದುರಿಗೆ ಒಂದು ವಸ್ತು ಇದೆಯೋ ಅವಾಗ ನಿಮಗೆ ಜ್ಞಾನ ಬರುತ್ತೆ. ಸೊ ಅವಾಗೇನಾಯ್ತು, ನಿಮಗೆ ಇಂದ್ರಿಯ ಸನ್ನಿಕರ್ಷ, ನಮ್ಮ ಕಣ್ಣಿಗೂ ಆ ಪದಾರ್ಥಕ್ಕೂ ಸಂಬಂಧವಾಯಿತು ಅಂದ್ರೆ ಒಂದು ಜ್ಞಾನ ಹುಟ್ಟಿತು. ಇದು ವ್ಯಾಪ್ತಿಯನ್ನು ಪಡೆಯೋದು. ಅಂದ್ರೆ ಇವಾಗ ನಾನು ನನ್ನ ಕಣ್ಣಿನಿಂದ ಒಂದು ಪದಾರ್ಥ ನೋಡ್ತಾ ಇದ್ದೇನೆ, ಆದ್ರೆ ಅದು ಜ್ಞಾನ ಹುಟ್ಟೋದಿಲ್ಲ ಅಂತ ಆಗತ್ತಾ? ಆಗೋದಿಲ್ಲ. ನನ್ನ ಕಣ್ಣಿನಿಂದ ಸಂಪರ್ಕವಾಗಿದೆ ಪದಾರ್ಥಕ್ಕೆ ಅಂದ್ಮೇಲೆ ಆ ಸಂಪರ್ಕಕ್ಕೂ ಆ ಪದಾರ್ಥದ ಜ್ಞಾನಕ್ಕೂ ವ್ಯಾಪ್ತಿ ಇದೆ. ಧೂಮ ಇದೆ ಅಂದ್ಮೇಲೆ ಬನ್ನಿ ಇದ್ದೇ ಇರತ್ತೆ, ಅವುಗಳಿಗೆ ವ್ಯಾಪ್ತಿ. ಹಾಗೆ ನನ್ನ ಕಣ್ಣಿನ ಸಂಪರ್ಕ, ಕಣ್ಣು ಇಂದ್ರಿಯ ಅಂತ ನಾನು ಹೇಳ್ತಾ ಇದ್ದೀನಿ, ಯಾವ್ದನ್ ಬೇಕಾದ್ರೆ ತಗೊಳ್ಬಹುದು. ಶಬ್ದವನ್ನು ತೆಗೆದುಕೊಳ್ಳಿ, ಅಥವಾ ಚಕ್ಷುರೇಂದ್ರಿಯ, ಅಥವಾ ಮನಸ್ಸು, ಅಥವಾ ಯಾವುದೋ ಒಂದು ಕಾರಣಗಳು, ಇಂದ್ರಿಯಗಳು ಯಾವ್ದನ್ ಬೇಕಾದ್ರೆ ತಗೊಳ್ಬಹುದು. ಅನುಮಾನ, ಹೀಗೆ ಅದರಿಂದ ವ್ಯಾಪ್ತಿಯನ್ನು ಪಡೆದಿದೆ. ಸೊ ಪ್ರಮಾ ವ್ಯಾಪ್ತ. ಪ್ರಮ ಅಂದ್ರೆ ಯಥಾರ್ಥ ಜ್ಞಾನ, ಅದರಿಂದ ಅದಕ್ಕೆ ಇಂದ್ರಿಯಕ್ಕೆ ವ್ಯಾಪ್ತಿ ಇದೆ. ಇಂದ್ರಿಯ ಅಂದ್ರೆ ಇಂದ್ರಿಯ ಸನ್ನಿಕರ್ಷ, ಇಂದ್ರಿಯದ ಸಂಪರ್ಕ. ಇವಾಗ ನಾನು ಕಣ್ಣು ಮುಚ್ಚಿರ್ತೇನೆ, ಅವಾಗ್ಲೂ ನಂಗೆ ಇಂದ್ರಿಯ ಇದೆ, ಅದು ಉಪಯೋಗ ಇಲ್ಲ. ಅಥವಾ ಮಲಗಿರ್ತೇನೆ, ಅವಾಗ್ಲೂ ಇಂದ್ರಿಯ ಇದೆ, ನನ್ನ ಪಕ್ಕದಲ್ಲಿ ಪದಾರ್ಥವೂ ಇದೆ, ಆ ಪದಾರ್ಥ ಜ್ಞಾನ ನಂಗೆ ಆಗೋದಿಲ್ಲ. ಅಥವಾ ಎದ್ದಿರ್ತೇನೆ, ನಾನು ಆ ಕಡೆ ತಿರುಗಿರ್ತೇನೆ, ನನ್ನ ಹಿಂದೆ ಒಂದು ಪದಾರ್ಥವಿದೆ, ಅದರ ಜ್ಞಾನವಾಗೋದಿಲ್ಲ. ಹಾಗಾದ್ರೆ ಏನು ಪ್ರಮಾವ್ಯಾಪ್ತ ಅಂತ ಹೇಳೋದು? ನನ್ನ ಕಣ್ಣಿನ ಸಂಪರ್ಕ, ಅದಕ್ಕೆ ಸನ್ನಿಕರ್ಷ ಅಂತಂತಾರೆ. ಸನ್ನಿಕರ್ಷವಾಯಿತು ಅಂದರೆ, ಸನ್ನಿಕರ್ಷವಾದ ತಕ್ಷಣ ನಮಗೆ ಏನಾಗತ್ತೆ? ಪದಾರ್ಥ ಜ್ಞಾನ ಬರುತ್ತೆ. ಹೇಗೆ? ಇದಕ್ಕೆ ಒಂದು ನಾವು ಎಕ್ಸಾಂಪಲ್ ವಿಚಾರ ಮಾಡೋದಾದ್ರೆ, ನಮಗೆ ಮೋಕ್ಷಕ್ಕೆ ಕಾರಣವಾದದ್ದು ಯಾವುದು? ದೇವರ ಅನುಗ್ರಹವ. ದೇವರು ಯಾವಾಗ್ಲೂ ಇದ್ದಾನೆ, ಇವತ್ತು ಇದ್ದಾನೆ, ನಾಳೆ ಇದ್ದಾನೆ, ಅನಾದ್ಯನಂತ ಕಾಲದಲ್ಲೂ ದೇವರಿದ್ದಾನೆ. ನನಗೆ ಮೋಕ್ಷವಾಗ್ಲಿ? ಅನಾದ್ಯನಂತ ಕಾಲದಲ್ಲೂ ದೇವರಿದ್ದಾನೆ, ದೇವರೇ ಮೋಕ್ಷಕ್ಕೆ ಕಾರಣ ಅಂತ ಹೇಳೋದಾದ್ರೆ, ಆ ದೇವರು ಇದ್ದದ್ರಿಂದಾಗಿ ಒಂದು ಇವತ್ತೇ ಎಲ್ಲರಿಗೂ ಮೋಕ್ಷವಾಗ್ಲಿ. ಹಾಗಾದ್ರೆ ಏನ್ ಮಾಡ್ಬೇಕು? ದೇವರಷ್ಟೇ ಅಲ್ಲ, ಪ್ರಸನ್ನನಾದ ದೇವರು ಅಂತ ಹೇಳ್ಬೇಕು. ಪ್ರಸಾದವನ್ನು, ಅನುಗ್ರಹವನ್ನು ಮಾಡುವ ದೇವರು ಯಾವಾಗ ಪ್ರಸನ್ನನಾಗ್ತಾನೆ ಅವಾಗ ಮೋಕ್ಷ. ದೇವರೇ ಕಾರಣ, ಆದ್ರೆ ಎಂತಹ ದೇವರು? ಪ್ರಸನ್ನನಾದ, ನಮ್ಮ ಮೇಲೆ ಅನುಗ್ರಹವನ್ನು ಮಾಡಿದಂತಹ ಯಾವ ದೇವರಿದ್ದಾನೋ ಆ ದೇವರು ನಮಗೆ ಮೋಕ್ಷಕ್ಕೆ ಕಾರಣ ಅಂತದ್ದೇವೆ. ಹಾಗೆ ಅದರರ್ಥ ಹಾಗಾದ್ರೆ ಪ್ರಸಾದವೇ ಪ್ರಧಾನವಾ? ಅಲ್ಲ, ಪ್ರಸಾದ ಒಂದು ವ್ಯಾಪಾರ, ಅದರಿಂದ ಕೂಡಿದ ಭಗವಂತ ಮೋಕ್ಷಕ್ಕೆ ಕಾರಣ ಅಂತ. ಹಾಗೆ ಉದಾಹರಣೆ ತಿಳಿಯೋದಾದ್ರೆ, ಅದರಂತೆ ಈಗ ನೀವು ಇಲ್ಲಿ ವಿಚಾರ ಮಾಡಿದಾಗ, ಇಂದ್ರಿಯ ಕಾರಣವೇ. ಮಲಗಿದಾಗೂ ಇಂದ್ರಿಯ ಇದೆ, ಎದ್ದಾಗೂ ಇದೆ, ಆ ಕಡೆ ತಿರುಗಿದಾಗ್ಲೂ ಇದೆ, ಯಾವಾಗ್ಲೂ ಇದೆ. ಆದರೆ ಯಾವಾಗ ನಮಗೆ ಜ್ಞಾನವನ್ನು ಹುಟ್ಟಿಸೋದಕ್ಕೆ ಕಾರಣವಾಗತ್ತೆ? ಅದರ ಸಂಪರ್ಕ, ಸನ್ನಿಕರ್ಷ. ನನ್ನ ಕಣ್ಣಿನಿಗೆ ಆ ಪದಾರ್ಥಕ್ಕೆ ಸಂಯೋಗವಾಯಿತು ಅಂದರೆ
ನಾನು ಕಣ್ಣಿನಿಂದ ನೋಡಿದೆ, ಅವಾಗ ಜ್ಞಾನ ಬಂತು. ಸೊ ಸಂಪರ್ಕ ಸನ್ನಿಕರ್ಷ ಅಂತ ಅನ್ನೋದು ಪ್ರಧಾನ. ಅಂತಹ ಸನ್ನಿಕರ್ಷವನ್ನು ಪಡೆದ ಇಂದ್ರಿಯ ಇತ್ತು ಅಂದ್ರೆ ನನಗೆ ಜ್ಞಾನ ಬಂದೇ ಬರುತ್ತೆ. ಸೊ ಇದು ಪ್ರಮಾವ್ಯಾಪ್ತ. ಇದರಲ್ಲಿ ಏನ್ ತಪ್ಪಿದೆ? ಎಲ್ಲಾ ಕಡೆಗೂ ನಾವು ನಮ್ಮ ಮತದ ಪ್ರಕಾರ ಒಪ್ಪುವಂತಹ ಅಂಶವೇ ಇದೆ ಇದರಲ್ಲಿ ಅಂತ ಅನಿಸುತ್ತೆ. ಆದ್ರೆ ಇದು ಸರಿಯಲ್ಲ. ಯಾಕೆಂದ್ರೆ ತದಪಿ ಸರ್ವಸ್ಯಾಪಿ ಪ್ರಮೇಯಸ್ಯ ಈಶ್ವರ ಪ್ರಮಾ ವ್ಯಾಪ್ತತ್ವೇನ ಅತಿವ್ಯಾಪಕತ್ವಾತ್ ಅಯುಕ್ತಂ. ಏನು ಪ್ರಮಾಣ ಅಂದ್ರೆ ಯಾವುದು? ಜ್ಞಾನ, ಜ್ಞಾನಕ್ಕೆ ಕಾರಣವಾದದ್ದು ನಮ್ಮ ಇಂದ್ರಿಯ, ಎರಡು ಮಾತ್ರ ಪ್ರಮಾಣ, ಹೌದಲ್ವಾ? ಹೊರತು ನಿಮ್ಮ ಜ್ಞಾನದಲ್ಲಿ ತೋರಿದ ಒಂದು ಪದಾರ್ಥ ಅಂದ್ರೆ ನನ್ನ ಕಣ್ಣು ಇಂದ್ರಿಯ, ಆ ಇಂದ್ರಿಯಕ್ಕೆ ಸಂಪರ್ಕವಾಯಿತು, ಎದುರಿಗೆ ಪುಸ್ತಕ, ಆ ಇಂದ್ರಿಯಕ್ಕೂ ಪುಸ್ತಕಕ್ಕೂ ಸನ್ನಿಕರ್ಷವಾಯಿತು, ನನ್ನ ಇಂದ್ರಿಯದಿಂದ ಇದಂ ಪುಸ್ತಕಂ ಅಂತ ಜ್ಞಾನ ಬಂತು. ಇದರಲ್ಲಿ ಯಾವುದು ಪ್ರಮಾಣ? ಎಲ್ಲರ ಮತ ನಾವು ಒಪ್ಪೋದು ಇದಂ ಪುಸ್ತಕಂ ಅಂತನೋ ಜ್ಞಾನ ಇದೊಂದು ಪ್ರಮಾಣ, ಇಂದ್ರಿಯ ಅಂತನೋದು ಒಂದು ಪ್ರಮಾಣ, ಅದು ಫಲ, ಇದು ಕಾರಣ. ಹಾಗಾದ್ರೆ ಆ ಜ್ಞಾನದಲ್ಲಿ ಏನ್ ತೋರ್ತಾ ಇದೆ? ಪುಸ್ತಕ ತೋರ್ತಾ ಇದೆ. ಈ ಪುಸ್ತಕವನ್ನು ಪ್ರಮಾಣ ಅಂತ ಕರಿಬೇಕಾ ನಾವು? ಅಲ್ಲ, ಅದು ಪ್ರಮಾಣ ಅಲ್ಲ. ಎರಡೇ ಪ್ರಮಾಣ, ಒಂದು ಇಂದ್ರಿಯ, ಇನ್ನೊಂದು ಜ್ಞಾನ. ಆ ಜ್ಞಾನದಲ್ಲಿ ತೋರಿದ ಪುಸ್ತಕ ಏನಾಗಿದೆ? ಅದು ಪ್ರಮಾಣ ಅಲ್ಲ. ಅದು ಪ್ರಮಾಣದಲ್ಲಿ ವಿಷಯ, ಆದ್ರೆ ಅದು ಪ್ರಮಾಣ ಅಲ್ಲ. ಅರ್ಥವಾಯ್ತಲ್ಲ? ಸ್ವಲ್ಪ ಡಿಫಿಕಲ್ಟ್ ಇದೆ ಅದು. ಪ್ರಮಾಣದಲ್ಲಿ ತೋರಿದೆ ಆ ಪದಾರ್ಥ, ಹೊರತು ಅದಂತೂ ಪ್ರಮಾಣ ಅಲ್ಲ. ಜ್ಞಾನವನ್ನೇ ಆಗಲಿ ಇಂದ್ರಿಯವನ್ನಾಗಲಿ ಕರಣವನ್ನು ನಾವು ಪ್ರಮಾಣ ಅಂತ ಕರಿಬೇಕೇ ಹೊರತು ಜ್ಞಾನದಲ್ಲಿ ಯಾವುದು ತೋರುತ್ತೋ, ಅಂದ್ರೆ ದೇವರ ಜ್ಞಾನ ಬಂತು, ದೇವರ ಜ್ಞಾನ ಇದು ಪ್ರಮಾಣವಾ? ಹೌದು. ದೇವರು ಪ್ರಮಾಣ ಅಲ್ಲ, ಪ್ರಮಾಣದಲ್ಲಿ ವಿಷಯ ಭಗವಂತ. ಹಾಗೆ ನನಗೆ ಬಂದ ಕಣ್ಣಿನಿಂದ ಹುಟ್ಟಿದ ಜ್ಞಾನದಲ್ಲಿ ತೋರಿದ ಯಾವೊಂದು ಪದಾರ್ಥವಿದೆಯೋ ಇದು ಪ್ರಮಾಣ ಅಲ್ಲ. ಆದರೆ ನೀವು ಮಾಡುವ ಲಕ್ಷಣ ಅಲ್ಲಿ ಬರ್ತಾ ಇದೆ. ಎಲ್ಲಿ? ಪ್ರಮೇಯದಲ್ಲಿ. ಪ್ರಮೇಯ ಅಂತಂತಾರೆ ನಾವು. ಪದಾರ್ಥ, ದೇವರು, ಆಮೇಲೆ ಒಂದು ಪುಸ್ತಕ ಅಂತ ಅಂತ ಇದೆ, ಅದಕ್ಕೆ ಪ್ರಮೇಯ. ಪ್ರಮೇಯ ಅಂತ ನಾವು ಶಬ್ದಕ್ಕೆ ಅರ್ಥ ಹೇಳಿದ್ರೆ ಪ್ರಮಾ ವಿಷಯ, ಜ್ಞಾನ ವಿಷಯ, ಅದು ಪ್ರಮೇಯ. ಅಲ್ಲೂ ಬರ್ತಾ ಇದೆ. ಅಲ್ಲಿ ಹೇಗೆ ಬರುತ್ತೆ? ಪ್ರಮಾ ವ್ಯಾಪ್ತಂ ಅಂತ ನಾವು ಮಾಡಿದ ಲಕ್ಷಣ ಸರ್ವಸ್ಯಾಪಿ ಪ್ರಮೇಯಸ್ಯ. ಅದು ಸರ್ವಸ್ಯಾಪಿ ಪ್ರಮೇಯಸ್ಯ ಅಂದ್ರೆ ಅರ್ಥವೇನು? ಒಟ್ಟಾರೆ ಜಗತ್ತಿನಲ್ಲಿ ಎಷ್ಟೆಲ್ಲಾ ಪದಾರ್ಥಗಳು ನನಗೆ ಜ್ಞಾನದಲ್ಲಿ, ಯಥಾರ್ಥ ಜ್ಞಾನದಲ್ಲಿ ವಿಷಯವಾಗಿದೆಯೋ ಅದೆಲ್ಲಾ ಪದಾರ್ಥಗಳು ಕೂಡ ಪ್ರಮಾ ವ್ಯಾಪ್ತವಾಗಿದೆ. ಯಾವ ಪ್ರಮಾ? ಈಶ್ವರ ಪ್ರಮಾ. ನೀವು ಬರೀ ಪ್ರಮಾ ವ್ಯಾಪ್ತ ಅಂದ್ರೆ ನಾವು ತಗೊಳ್ಳೋದು ಈಶ್ವರ ಪ್ರಮಾ ಅಂತ ತಗೊಂತೇನೆ ನಾನು. ಅವಾಗ ಏನಾಗತ್ತೆ? ಈಶ್ವರನ ಪ್ರಮಾ ಏನಾಗಿದೆ? ಅನಾದಿಯಾಗಿದೆ. ಅನಾದ್ಯನಂತ ಕಾಲದಿಂದಲೂ ಇದೆ ಈಶ್ವರನ ಪ್ರಮಾ ಅಂತ ಅನ್ನೋದು. ಹಾಗಾಗಿ ಯದಾ ಪ್ರಮೇಯಂ ತದಾ ಪ್ರಮಾ, ಇದು ವ್ಯಾಪ್ತಿಯ ಆಕಾರ. ಯಾವಾಗ ಪ್ರಮೇಯ ಇರತ್ತೋ ಅವಾಗ ಪ್ರಮಾ. ಎಲ್ಲಾ ಪ್ರಮೇಯಗಳು ಒಂದಿಲ್ಲ ಒಂದು ಕಾಲದಲ್ಲಿ ಒಂದು ಪ್ರಮೇಯ ಇದ್ದೇ ಇರುತ್ತೆ ಪದಾರ್ಥಗಳು. ಅವಾಗ ಎಲ್ಲಾ ಸಮಯದಲ್ಲೂ ಈಶ್ವರನ ಪ್ರಮಾ ಇದ್ದೇ ಇರುತ್ತೆ. ಅನಾದಿಯಾಗಿದೆ ಈಶ್ವರನ ಜ್ಞಾನ, ಅನಾದಿ ನಿತ್ಯವಾದದ್ದರಿಂದಾಗಿ ಯಾವಾಗ ಘಟಾದಿ ಪ್ರಮೇಯವಿದೆಯೋ ಅವಾಗ ಈಶ್ವರನ ಪ್ರಮಾ ಅಂತ ನಾನು ಹೀಗೆ ವ್ಯಾಪ್ತಿಯನ್ನು ಹೇಳಿದಾಗ ಅದು ಪ್ರಮೇಯವಾದ ಯಾವ ಸರ್ವ ಪದಾರ್ಥವಿದೆಯೋ ಎಲ್ಲಾ ಜಗತ್ತಿನಲ್ಲಿರುವಂತಹ ಎಲ್ಲಾ ಪದಾರ್ಥಗಳು ಯಾವುದೂ ಪ್ರಮಾಣ ಅಲ್ಲ. ಯಾಕೆ? ಅದು ಪ್ರಮೇಯ ಅಂತ ಇದ್ದೀರಾ. ಪ್ರಮೇಯ ಅಂತಂದ್ಮೇಲೆ ಅದೇನ್ ಪ್ರಮಾಣ ಆಗತ್ತೆ? ಅದ್ರಲ್ಲಿ ಲಕ್ಷಣ ಬರುತ್ತೆ. ಹಾಗಾಗಿ ಅತಿವ್ಯಾಪ್ತಿ. ನೈಯಾಯಿಕರ ಮತಕ್ಕೆ ಅವ್ಯಾಪ್ತಿಯನ್ನು ಕೊಟ್ಟು ಅವರ ಲಕ್ಷಣ ಖಂಡನೆ ಮಾಡಿದ್ವಿ. ಈ ಉದಯನಾಚಾರ್ಯರ ಮತಕ್ಕೆ ಅವ್ಯಾಪ್ತಿಯನ್ನು ಕೊಟ್ಟು ಏನಂತಾರೆ? ಆ ಮತದ ಲಕ್ಷಣವನ್ನು, ಅತಿವ್ಯಾಪ್ತಿಯನ್ನು ಕೊಟ್ಟು ಉದಯನಾಚಾರ್ಯರ ಮತದ ಲಕ್ಷಣವನ್ನು ಖಂಡನೆ ಮಾಡಿದ್ವಿ. ಅದಕ್ಕೆ ಮಧ್ಯದಲ್ಲಿ ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಏನಂತ? ನಾವು ಕೇವಲ ಪ್ರಮಾ ವ್ಯಾಪ್ತಂ ಪ್ರಮಾಣಂ ಅಂತ ನಾವು ಇಷ್ಟೇ ಹೇಳಲ್ಲ, ಅದಕ್ಕೆ ಮತ್ತೊಂದು ನಾವು ವಿಶೇಷಣ ಜೋಡಿಸ್ತೇವೆ. ಏನದು ವಿಶೇಷಣ? ಸಾಧನಾಶ್ರಯೋ ಅನ್ಯತರತ್ವೇ ಸತಿ ಪ್ರಮಾ ವ್ಯಾಪ್ತತ್ವಂ ವಿವಕ್ಷಿತಂ. ಸಾಧನಾಶ್ರಯೋ ಅನ್ಯತರತ್ವೇ ಸತಿ. ಸಾಧನಾಶ್ರಯೋ ಅನ್ಯತರತ್ವೇ ಸತಿ ಅಂದ್ರೆ ಏನು?
ಅಂತನ್ನೋದಕ್ಕೆ ಅದರ ಜೊತೆಗೆ ನಾವು ಸಾಧನ ಆಶ್ರಯ ಅನ್ಯತರ ಅಂತ ಅನ್ನೋ ಶಬ್ದಕ್ಕೆ ಅರ್ಥವೇನು ಅಂದ್ರೆ ರಾಮ ಕೃಷ್ಣ ಅಂತ ಇಬ್ಬರಿದ್ದಾರೆ. ಅನ್ಯತರ ಅಂದ್ರೆ ರಾಮನಾದ್ರೂ ಬನ್ನಿ, ಕೃಷ್ಣನಾದ್ರೂ ಬನ್ನಿ, ಯಾರು ಬಂದ್ರು ತೊಂದ್ರೆ, ಯಾರೋ ಒಬ್ರು ಬೇಕು ನನಗೆ ಸಹಾಯಕ್ಕೆ. ಅನ್ಯತರಹ ಆಗಂತೂ ಶಕ್ಯತೆ ಅಂದ್ರೆ ಯಾರೋ ಒಬ್ರು ಬನ್ನಿ ಸಾಕು, ತೊಂದರೆ ಇಲ್ಲ, ನಮ್ಗೊಬ್ರು ಸಹಾಯಕ್ಕೆ ಇದ್ರೆ ಸಾಕು, ಇಬ್ರು ಬೇಕಾಗಿಲ್ಲ ನನಗೆ. ಸೊ ಅವಾಗ ಅನ್ಯತರ ಅಂತಂತೇವೆ. ಅರ್ಥ ಆಯ್ತಲ್ಲ? ಹಾಗೆ ಸಾಧನ ಆಶ್ರಯೋ ಅನ್ಯತರತ್ವೇ ಸತಿ ಅಂತ ಶಬ್ದಕರ್ತೇನು ಒಂದ ಸಾಧನ ಇಲ್ಲ ಆಶ್ರಯ, ಎರಡರಲ್ಲಿ ಯಾವುದೋ ಒಂದು ಆಗಿದ್ದು ಪ್ರಮಾವ್ಯಾಪ್ತವಾಗಿದ್ರೆ ಅದು ಪ್ರಮಾಣ ಅಂತೇವೆ. ಪ್ರಮಾವ್ಯಾಪ್ತಿಯನ್ನು ಪಡಿಬೇಕು ಅಂತಂದ್ರೆ ಅದು ಏನಾಗಿರ್ಬೇಕು? ಒಂದ ಸಾಧನ ಇಲ್ಲ ಆಶ್ರಯ. ಸಾಧನ ಆಶ್ರಯ ಅಂತ ಶಬ್ದಕ್ಕೆ ಅಭಿಪ್ರಾಯ ಪ್ರಮಾಕ್ಕೆ ಸಾಧನ, ಪ್ರಮಾಕ್ಕೆ ಆಶ್ರಯ. ಈಗ ಪ್ರಮೇಯ ಅಂತ ಅನ್ನೋದು ಈ ಒಂದು ಅಂಶವನ್ನು ವಿಚಾರ ಮಾಡಿ ಮುಗಿಸೋಣ. ಇದು ಸ್ವಲ್ಪ ವಿಷಯ ಹೆಚ್ಚಿದೆ. ಏನು ಈಗ ಪ್ರಮೇಯ ಏನಾಗಿದೆ? ಸಾಧನವಾಗಿದೆಯಾ ಅಥವಾ ಆಶ್ರಯವಾಗಿದೆಯಾ? ಎರಡೂ ಅಲ್ಲ. ಆಶ್ರಯ ಅಂತ ಶಬ್ದಕ್ಕೆ ಅಧಿಕರಣ ಅಂತ ಅರ್ಥ, ಯಾರಲ್ಲಿ ಇದೆ ಅಂತ ಅರ್ಥ. ಈಗ ಪುಸ್ತಕದ ಜ್ಞಾನ ಬಂತು, ಈ ಪುಸ್ತಕ ಜ್ಞಾನಕ್ಕೆ ಯಾರು ಆಶ್ರಯ? ಯಾರಿಗೆ ಬಂತಿದೋ ಅವರ ಆಶ್ರಯ. ಈ ಜ್ಞಾನ ಬಂದಿದ್ ಯಾರಿಗೆ? ನನಗೆ ಬಂತು. ಹಾಗಾದ್ರೆ ಆಶ್ರಯ ಯಾರಾದ್ರು? ನಾನಾದೆ. ಹೊರತು ಪ್ರಮೇಯ ಆ ಪುಸ್ತಕ ಇದು ಆಶ್ರಯವಾಯ್ತಾ? ಆಗೋದಿಲ್ಲ. ಅದು ಪುಸ್ತಕ ಏನಾಯ್ತಂದ್ರೆ ಕೇವಲ ನನಗೆ ಜ್ಞಾನ ಹುಟ್ಟೋದಕ್ಕೆ ಅನುಕೂಲವಾಗಬೇಕು, ಅದಕ್ಕೆ ಒಂದು ಸಂಪರ್ಕ ಸನ್ನಿಕರ್ಷವಾಗಬೇಕು, ಅದಕ್ಕಾಗಿ ಪುಸ್ತಕ ಬೇಕಾಗಿತ್ತು ಅಷ್ಟೇ. ಹಾಗಾಗಿ ಅದು ನಿಮಗೆ ಆಶ್ರಯವಾಗೋದಿಲ್ಲ. ಹಾಗಾದ್ರೆ ಸಾಧನ ಅಂತ ಹೇಳ್ಬೋದಲ್ಲ. ಪುಸ್ತಕವೇ ಇಲ್ಲ ಅಂದ್ರೆ ನಿಮಗೆ ಜ್ಞಾನ ಹುಟ್ಟತ್ತ? ಆದ್ಮೇಲೆ ಪುಸ್ತಕವನ್ನು ಸಾಧನ ಅಂತ ಕರಿಬೋದಲ್ಲ, ಪ್ರಮಾಕ್ಕೆ ಸಾಧನ ಅಂದ್ರೆ ಅದೂ ಸಾಧ್ಯವಿಲ್ಲ. ಸಾಧನೆ ಯಾವುದು? ನಾನು ಹೇಳಿದೆ, ಸನ್ನಿಕರ್ಷವನ್ನು ಪಡೆದ ಇಂದ್ರಿಯ ಅಥವಾ ಸನ್ನಿಕರ್ಷ, ಇದು ಸಾಧನ. ಆದ್ರೆ ಪ್ರಮೇಯ ಅಂತೂ ಕಾರಣ ಆಗಿದೆ ಅಲ್ವಲ್ವಾ ಅಂತಂದ್ರೆ ಹೌದು, ಕಾರಣ ಅಂತಂದ್ರೆ ಬೇರೆ, ಸಾಧನ ಅಂದ್ರೆ ಬೇರೆ. ನಮ್ಮ ಮತದಲ್ಲಿ ನಾವು ಅದಕ್ಕೆ ವ್ಯತ್ಯಾಸವನ್ನು ತೋರಿಸ್ತೇವೆ. ಅಂದ್ರೆ ಇವಾಗ ಪುಸ್ತಕವೂ ಕಾರಣ, ಆ ಪುಸ್ತಕಕ್ಕೆ ಆ ಇರೋದಕ್ಕೆ ಜಾಗ, ಆಮೇಲೆ ಅಥವಾ ಇನ್ನೇನೋ ಸೃಷ್ಟಿ ಮಾಡಿದ್ದು, ಅದು ಇದು ಇನ್ಯಾರು ತಂದಿದ್ದಾರೆ, ಅವನೇ ಪುಸ್ತಕ ಯಾವನೋ ತಂದು ಕೊಟ್ಟಿದ್ದಾನೆ, ಅವನೇ ಕೊಟ್ಟಿಲ್ಲ ಅಂದ್ರೆ ಜ್ಞಾನ ಎಲ್ಲಿಂದ ಹುಟ್ಟಬೇಕು? ಸೊ ಇದೆಲ್ಲವೂ ಕಾರಣ ಅಂತ ಆಗತ್ತೆ. ಆದರೆ ಸಾಧನ ಅಂತ ಅನ್ನೋದು ಏನಿದಿರುತ್ತೆ ಅದಕ್ಕೆ ಲಕ್ಷಣವನ್ನು ಮುಂದೆ ಹೇಳ್ತಾರೆ. ಪ್ರತ್ಯಕ್ಷ ಖಂಡದಲ್ಲೇ ಬರುತ್ತೆ. ಯಜ್ಜಾತೀಯಾನಂತರಂ ನೇಮೇನ ಕಾರ್ಯೋತ್ಪತ್ತಿ, ಯಾವುದು ಬಂದ ಮೇಲೆ ನಿಯಮೇನ ಮುಂದಿನ ಕ್ಷಣದಲ್ಲಿ ಕಾರ್ಯ ಹುಟ್ಟತ್ತೋ ಅದು ಸಾಧನ. ಉದಾಹರಣೆಗೆ ಒಂದು ಘಟವನ್ನು ತೆಗೆದುಕೊಳ್ಳೋಣ, ಮಡಿಕೆ. ಅದನ್ನು ತಗೊಂಡು ವಿಚಾರ ಮಾಡೋದಾದರೆ, ಈ ಒಂದು ಮಡಿಕೆಯನ್ನು ಸೃಷ್ಟಿ ಮಾಡೋದಕ್ಕಿಂತ ಮೊದಲಿಗೆ ಕೆಮ್ಮಣ್ಣನ್ನು ಯಾವುದೋ ಒಬ್ಬ ಟ್ರ್ಯಾಕ್ಟರ್ ಒಳಗೋ ಅಥವಾ ಯಾವುದೋ ಒಂದು ಗಾಡಿ ಒಳಗೋ ತಂದು ಹಾಕಿದ. ಹಾಗಾದ್ರೆ ಗಾಡಿ ನಿಮಗೆ ಕಾರಣವಲ್ವಾ? ಅದು ಕಾರಣವೇ. ಆ ತಂದು ಹಾಕಿದಂತ ಪುರುಷ ಅವನೂ ಕಾರಣವೇ. ಇನ್ನು ಉಳಿದಿದ್ದಲ್ಲಿ ಏನೇನು ಮಡಿಕೆ ಮಾಡುವ ಜಾಗದಲ್ಲಿ ಚಕ್ರವಿರುತ್ತೆ, ಅದು ಕಾರಣವೇ. ಅದು ಹಿಡಿಯೋದಕ್ಕೆ ಒಂದು ಕೋಲ್ ಇಟ್ಟಿರ್ತಾರೆ, ಅದು ಕಾರಣವೇ. ಇನ್ನು ಅನೇಕವಿದೆ ಕಾರಣ ಸಾಮಗ್ರಿಗಳು. ಒಂದೇ ಒಂದು ಕೆಲಸಕ್ಕೆ ಒಂದೇ ಕಾರಣ ಅಂತಿರಲ್ಲ, ಅನೇಕ ಕಾರಣವಿರುತ್ತೆ. ಆದರೆ ಸಾಧನ ಮಾತ್ರ ಒಂದೇ ಇರುತ್ತೆ. ಮೋಕ್ಷಕ್ಕೆ ಯಾವುದು ಕಾರಣ? ಶ್ರವಣವೂ ಕಾರಣ, ಮನನ ಕಾರಣ, ಎಲ್ಲವೂ ಕಾರಣ. ಹಾಗಾದ್ರೆ ಸಾಧನೆ ಯಾವುದು? ಪರಮಾತ್ಮನ ಪ್ರಸಾದ. ಪೂರ್ವ ಕ್ಷಣದಲ್ಲಿ ಯಾವುದಿದೆಯೋ ಅದು ಸಾಧನ. ಪ್ರಸಾದವಾಯಿತಂದ್ರೆ ಮೋಕ್ಷ ಹಾಗೆ ಆಗತ್ತೆ. ಅಂದ್ರೆ ಹಾಗಾದ್ರೆ ಪ್ರಸಾದ ಏನಾಯ್ತು? ಸಾಧನವಾಯ್ತು. ಉಳಿದಿದ್ದೆಲ್ಲವೂ ಕಾರಣವಾಯ್ತು. ಇದು ಸಾಧನ ಕಾರಣ, ಇದಕ್ಕೆ ಇರುವ ಡಿಫ್ರೆಂಟ್. ಇದು ಎಲ್ಲರ ಮತ ಈಗೇನು ಹೀಗೆ ಒಪ್ಪಲ್ಲ. ಸಾಧನ ಕಾರಣ ಎಲ್ಲ ಒಂದೇ ರೀತಿಯ ವ್ಯವಹಾರ ಮಾಡ್ತಾರೆ. ಅದರಲ್ಲಿ ಭೇದವನ್ನು ನಮಗೆ ಇಲ್ಲಿ ಮುಂದೆ ತೋರಿಸ್ಕೊಡ್ತಾರೆ. ಹಾಗೆ ಈಗ ಪ್ರಮೇಯ ಅಂತ ಅನ್ನೋದು ಆಶ್ರಯವಂತೂ ಅಲ್ಲ. ಯಾಕೆ? ಆಶ್ರಯ ಜೀವ, ಜ್ಞಾನವನ್ನು ಮಾಡಿಕೊಂಡಂತಹ ಜೀವ ಏನು ಆಶ್ರಯ. ಸಾಧನ ಅಂತ ಹೇಳ್ಬೇಕು. ಪ್ರಮೇಯ ಅಂದ್ರೆ ಸಾಧನ, ಅದು ಬೇರೆ ಇದೆ. ಜ್ಞಾನಕ್ಕೆ ಸನ್ನಿಕರ್ಷ, ನಮ್ಮ ಇಂದ್ರಿಯದ ಸಂಪರ್ಕ ಸನ್ನಿಕರ್ಷವಾಯಿತು ಅಂದ್ರೆ ಜ್ಞಾನ ಹುಟ್ಟೇ ಹುಟ್ಟುತ್ತೆ. ಸೊ ನಿಮಗೆ ಸನ್ನಿಕರ್ಷದ ಸಾಧನವೇ, ಜೀವನವನ್ನು ಆಶ್ರಯನೇ. ಹಾಗಾದ್ರೆ ಪ್ರಮೇಯ ಏನಾಗ್ಬೇಕು ನಿಮಗೆ?
ಸಾಧನವೂ ಅಲ್ಲ, ಆಶ್ರಯವೂ ಅಲ್ಲ, ಕೇವಲ ಪ್ರಮಾವ್ಯಾಪ್ತವಾಗಿದೆ. ತಗೊಂಡು ಏನ್ ಮಾಡ್ಲಿ? ಸಾಧನಾಶ್ರಯೋ ಅನ್ಯತರತ್ವೇ ಸತಿ, ಸಾಧನ ಆಶ್ರಯ ಇದರಲ್ಲಿ ಯಾವುದೋ ಒಂದಾಗಿದ್ದು ಪ್ರಮಾವ್ಯಾಪ್ತವಾಗಬೇಕು ಅಂತ ನಮ್ಮ ಲಕ್ಷಣ. ಹೀಗೆ ಮಾಡಿದಾಗ ನಮ್ಗೆ ಆ ದೋಷ ಪರಿಹಾರವಾಗತ್ತೆ ಅಂತ ಇಟ್ಟುಕೊಂಡು ಈ ವಾಕ್ಯವನ್ನು ಪ್ರಯೋಗ ಮಾಡಿದ್ರು. ಸಾಧನಾಶ್ರಯೋ ಅನ್ಯತರತ್ವೇ ಸತಿ ಪ್ರಮಾವ್ಯಾಪ್ತತ್ವಂ ವಿವಕ್ಷಿತಂ ಇತಿ ಚೇತ್, ಇದನ್ನು ನಾನು ಲಕ್ಷಣ ಅಂತ ಮಾಡ್ತೇನೆ ಅಂತ ಉದಯನಾಚಾರ್ಯರು ತಮ್ಮ ಪಕ್ಷವನ್ನು ಹೀಗೆ ನಾವು ಒಂದು ವಿಶೇಷಣ ಕೊಟ್ಟು ಸಮರ್ಥನೆ ಮಾಡಿದರೆ, ಇತಿ ಚೇತ್ ನ ಆಶ್ರಯ ಗ್ರಹಣ ವೈಯರ್ಥ್ಯಾತ್. ಈ ಒಂದು ವಾಕ್ಯಗಳ ಅರ್ಥ ಮಾಡಿ ಇವತ್ತು ಮುಗಿಸೋಣ. ಆಶ್ರಯ ಗ್ರಹಣ ವೈಯರ್ಥ್ಯಾತ್ ಏನು? ನಿಮಗೇನ್ ದೋಷ ಬಂದಿದೆ ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದೀರಿ? ಪ್ರಮೇಯದಲ್ಲಿ ಅತಿವ್ಯಾಪ್ತಿ ದೋಷ ಬರ್ತಾ ಇದೆ, ಅದಕ್ಕಾಗಿ ನಾವು ವಿಶೇಷಣ ಕೊಡಬೇಕಾಗಿದೆ. ಅದಕ್ಕಾಗಿ ಸಾಧನಾಶ್ರಯೋ ಅನ್ಯತರತ್ವೇ ಸತಿ ಅಂತ ಹೇಳಿದ್ದೇವೆ. ಹೌದಾ? ಹಾಗೆ ಹೇಳುವುದಾದರೆ ದೋಷ ನಿಜವಾಗ್ಲೂ ದೋಷವಷ್ಟೇ ಪರಿಹಾರವಾಗುವ ನಿಮ್ಮ ಅಪೇಕ್ಷೆ ಇದ್ದರೆ ನೀವೇನ್ ಹೇಳ್ಬೇಕಾಗಿತ್ತು ಅಂತಂದ್ರೆ ಸಾಧನತ್ವೇ ಸತಿ ಪ್ರಮಾವ್ಯಾಪ್ತತ್ವ ಅಂತ ಹೇಳ್ಬಿಡಿ ಸಾಕು. ಸಾಧನವಾಗಿದ್ದು ಪ್ರಮಾವ್ಯಾಪ್ತವಾಗಬೇಕು ಅಂತ ಅರ್ಥ. ಪ್ರಮೇಯ ಇದು ಸಾಧನವೇ ಅಲ್ಲ, ಕೇವಲ ಪ್ರಮಾವ್ಯಾಪ್ತ. ಸೊ ನಿಮಗೆ ದೋಷ ಪರಿಹಾರವೇ ಆಗಿಬಿಡ್ತು. ಆಮೇಲೆ ಆಶ್ರಯ ಅಂತ ಪದ ಯಾಕೆ ಹಾಕ್ಬೇಕಲ್ಲಿ? ಸಾಧನಾಶ್ರಯೋ ಅನ್ಯತರತ್ವೇ ಸತಿ ಇಷ್ಟೆಲ್ಲ ಯಾಕ್ಬೇಕು ನಿಮಗೆ? ಸಾಧನತ್ವೇ ಸತಿ ಪ್ರಮಾವ್ಯಾಪ್ತಂ, ಅತಿವ್ಯಾಪ್ತಿ ಬರುತ್ತೆ ಅಂತ ಇಟ್ಟುಕೊಂಡು ಅದನ್ನು ಪರಿಹಾರ ಮಾಡುವ ಉದ್ದೇಶ ನಿಮಗೆ ಇದ್ದಿದ್ದರೆ ಸಾಧನ ಅಂತ ಇಷ್ಟೇ ಹೇಳ್ಬಿಡ್ರಿ. ಆಶ್ರಯ ಅಂತ ಪದವನ್ನು ಹಾಕಿದ್ದು ಲಕ್ಷಣದಲ್ಲಿ ವ್ಯರ್ಥ. ಲಕ್ಷಣದಲ್ಲಿ ಯಾವ್ದಾದ್ರು ಒಂದು ವಿಶೇಷಣ ಕೊಡ್ತೇವೆ ಅಂದ್ರೆ ಅದಕ್ಕೆ ಸಾರ್ಥಕತೆ ಇರಬೇಕು, ಏನಾದ್ರೂ ಒಂದು ದೋಷ ಪರಿಹಾರವನ್ನು ಮಾಡುವ ಉದ್ದೇಶ ಇರಬೇಕು, ಅಂದರೆ ಮಾತ್ರ ಅಲ್ಲಿ ನಾವು ವಿಶೇಷಣ ಕೊಡಬೇಕು. ಯಾಕೆಂದ್ರೆ ವ್ಯಭಿಚಾರ ವಾರಕತೆಯ ವಿಶೇಷಣಂ ಅರ್ಥವತ್ ಅಂತಂತಾರೆ. ಅಂದರೆ ಯಾವುದಾದ್ರೂ ಒಂದು ದೋಷ ಬಂದ್ರೆ ಆ ದೋಷ ಪರಿಹಾರ ಮಾಡೋದಕ್ಕಾಗಿ ವಿಶೇಷಣ ಕೊಡ್ಬೇಕು. ಏನೂ ದೋಷ ಇಲ್ಲ, ಸುಮ್ಮನೆ ಏನೋ ಶಬ್ದ ಇದೆ ಅದ್ರ ಜೊತೆ ಜೋಡಿಸ್ಬೇಕು ಅಂತ ಹೇಳಿ ನಾವು ಲಕ್ಷಣದಲ್ಲಿ ಒಂದನ್ನು ಕೊಡೋದಕ್ಕೆ ಬರಲ್ಲ. ಇದನ್ನು ಯಾಕೆ ಈ ದಳವನ್ನು ಸೇರಿಸಿದಿರಾ? ಇದನ್ನು ಹೇಳದೆ ಹೋದ್ರೆ ಏನಾಗತ್ತೆ? ಹೇಳಿದಾಗ ಆ ದೋಷ ಪರಿಹಾರ ಹೇಗಾಗತ್ತೆ ಅಂತ ಇಷ್ಟೆಲ್ಲ ವಿಚಾರ ಮಾಡಿದ್ರೆ ಮಾತ್ರ ನಾವು ಒಂದು ಲಕ್ಷಣಕ್ಕೆ ಒಂದು ವಿಶೇಷಣ ಕೊಡಬೇಕು. ಹಾಗೆ ಈ ಪ್ರಮೇಯದಲ್ಲಿ ಈಶ್ವರನ ಪ್ರಮಾಣವನ್ನು ತೆಗೆದುಕೊಂಡು ವ್ಯಾಪ್ತ ಆಗಿದೆ ಅಂತ ಹೇಳಿ ದೋಷ ಕೊಟ್ಟಾಗ ಅದನ್ನು ಪರಿಹಾರ ಮಾಡಬೇಕು ಅಂತ ಅಪೇಕ್ಷೆ ಇರೋದಾದರೆ ಸಾಧನಾಶ್ರಯೋ ಅನ್ಯತರತ್ವೇ ಸತಿ ಅಂತ ಸರ್ವತಾ ಹೇಳಬಾರದು, ಸಾಧನತ್ವೇ ಸತಿ ಅಂತಿಷ್ಟೇ ಹೇಳಬೇಕು. ಪರಿಹಾರವಾಯ್ತಲ್ವಾ ನಿಮಗೆ? ಪ್ರಮೇಯ ಇದು ಸಾಧನವಲ್ಲದು. ಸೊ ಸಾಧನತ್ವೇ ಸತಿ ಪ್ರಮಾವ್ಯಾಪ್ತಂ ಅಂತೆ ಲಕ್ಷಣ ಮಾಡಿಬಿಡಿ. ಆಶ್ರಯ ಅಂತ ಪದವನ್ನು ಸೇರಿಸಿದ್ದು ವ್ಯರ್ಥ. ಅರ್ಥವಾಯ್ತಲ್ಲ? ಹೀಗೆ ಅದಕ್ಕೆ ವೈಯರ್ಥ ಸಂಖ್ಯೆಯನ್ನು ಕೊಟ್ವಿ. ಇದಾದ್ಮೇಲೆ ಮತ್ತೆ ಇನ್ನೊಂದು ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ಮತ್ತೆ ನಾವು ಉತ್ತರ ಕೊಡ್ತೇವೆ. ಕೊಟ್ಟು ಖಂಡನೆ ಮಾಡಿ ಮತ್ತೆ ನಮ್ಮ ಲಕ್ಷಣ ಸಮರ್ಥನೆ ಮಾಡ್ತೇವೆ. ಮುಂದಿನ ವಾಕ್ಯ ನಾಳೆ ಮಾಡ. ಅರ್ಥವಾಯ್ತಲ್ಲ? ಆಚಾರ್ಯ ಅರ್ಥವಾಯ್ತು ಸರಿ. ಆಚಾರ್ಯ ನಾಳೆ ಅಥವಾ ಯಾವಾಗಾದ್ರೂ ಪಾಠ ಮಾಡುವಾಗ ಒಂದು ಫಸ್ಟ್ ಇಂದ ಒಂದು 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 10-15 ನಿಮಿಷ ರಿವಿಷನ್ ತರ ಏನಾದ್ರು ಮಾಡಕ್ಕಾಗತ್ತ? ಒಂದ್ ಕೆಲಸ ಮಾಡ, ನಾಳೆಗೆ ಒಂದು ಘಟ್ಟ ಮುಗಿಯತ್ತೆ. ಸರಿ. ಒಂದು ಘಟ್ಟ ಇನ್ನೊಂದು 2 ವಾಕ್ಯ ಅಥವಾ 3 ವಾಕ್ಯ, 2.5 ವಾಕ್ಯ ಇದು ಮುಗೀತಂದ್ರೆ ಒಂದು ವಿಷಯ ಮುಗ್ದಂಗ ಆಗತ್ತೆ. ಸರಿ, ನಾಳೆಗೆ ಮಾಡೋ ಪ್ರಯತ್ನ ಮಾಡ. ಆಯ್ತು ಸರಿ. ಓಕೆ ಸರಿ, ನಮಸ್ಕಾರ ಸರಿ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು. ಇದಂ ಜ್ಞಾನಂ ಹರೇ ಪೂಜಾ ಹರೇ ಜಗದ್ಗುರು ಹರೇ ಶ್ರೀಕೃಷ್ಣ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.